ನಮಸ್ಕಾರ ಫ್ರೆಂಡ್ಸ್. ಇವತ್ತು ನಾನು ನಿಮ್ಗೆ ಹೇಳ್ತೀನಿ ನಾ ಯಾಕೆ ಕೃಷಿ ಕೆಲಸ ಮಾಡಕತ್ತೀನಿ ಅಂತ. ಕೃಷಿ ಜಾಬ್ ಚೂಸ್ ಮಾಡೋದು ಯಾಕಂತ, ನನ್ನ ಲೈಫ್ ಚೇಂಜ್ ಹೆಂಗ ಆಯ್ತಪ್ಪ ಅಂತ. ನೀವು ನಿಮ್ ಲೈಫ್ ನೀವು ಚೇಂಜ್ ಮಾಡ್ಬೋದು ದೋಸ್ತ್ರೆ. ಈ ವಿಡಿಯೋ ಪೂರಾ ಮುಗಿತಾನ ನೋಡ್ರಿ. ನನ್ನ ಹೆಸರು ಬಸು ಅಂತ, ನಾ 15 ವರ್ಷದ ಕೃಷಿ ಮೇಲೆ ಕೆಲಸ ಮಾಡಕತ್ತೀನಿ ನೋಡ್ರಿ. ಫ್ರೆಂಡ್ಸ್, ನಿಮ್ಗೆಲ್ಲರಿಗೂ ಗೊತ್ತಲ್ಲ, ಇಲ್ಲಿ ಇಂಡಿಯಾದಲ್ಲಿ ಕರ್ನಾಟಕದಲ್ಲಿ ಎಲ್ಲರ ಆಫೀಸ್ ಕೆಲಸ ಹೋದೆ, ಅಲ್ಲಿ ಹೋದೆ, ಇಲ್ಲಿ ಹೋದೆ, ಪಗಾರ ಬಹಳ ಕಡಿಮೆ ರೀ ಇಲ್ಲಿ. ಆದ್ರ ಫ್ಯಾಮಿಲಿ ರೆಸ್ಪಾನ್ಸಿಬಿಲಿಟಿ ಭಾಳ ಇರ್ತದ್ರಿ. ಖರ್ಚು ಬಾಳ್ರಿ, ದುಡಿಯೋದ್ ಕಮ್ಮಿ ರೀ. ಹಂಗಾಗ್ಬಿಡ್ತದೆ ಅವಾಗ. ಖರ್ಚು ಬಾಳ್ರಿ, ದುಡಿಯೋದ್ ಕಮ್ಮಿ ರೀ. ನೀ ಎಷ್ಟೋ ದುಡಿದ್ರು ಅಲ್ಲಿಗೆ ಮೇಕಪ್ ಆಗಿಬಿಡ್ತದೆ. ಏನೋ ಸೇವಿಂಗ್ ಮಾಡಕ್ ಆಗಲ್ಲ ರೀ ಇಲ್ಲಿ ಇಂಡಿಯಾದಾಗ ದುಡಿದ್ರ. ಇಂಡಿಯಾದಲ್ಲಿ ಕಲ್ತರ ಮಾಟ ಅಷ್ಟೇ ಪಗಾರ ಜಾಸ್ತಿ ಐತ್ರಿ. ಅಂತ ಮಿಡಲ್ ಕ್ಲಾಸ್ ಮಂದಿ ಪಗಾರ ಜಾಸ್ತಿ ಕೊಡಲ್ರಿ. ನನಗೂ ಅಷ್ಟೇ ಆಯ್ತು. ನಾನು ಆಫೀಸ್ ಜಾಬ್ ಹೋದೆ, ಫ್ಯಾಕ್ಟ್ರಿ ಹೋದೆ, ಎಲ್ಲ ಕಡೆ ರೀ ಖರ್ಚು ಬಾಳ ಜಾಸ್ತಿ ರೀ. ಅದಕ್ಕೆ ಸೇವಿಂಗ್ ಏನೋ ಆತಲ್ಲ. ಅದಕ್ಕೆ ನಾನು ಒಂದ್ ದಿವಸ ವಿಚಾರ ಮಾಡಿದ್ರಿ, ಈಗ ಅಬ್ರೋಡ್ ಹೋದ್ರೆ ಹೆಂಗ ಉಪಾಯ, ಅಲ್ಲಿ ಸ್ವಲ್ಪ ಸೇವ್ ಮಾಡುವ ಅಂತ ವಿಚಾರ ಮಾಡಕತ್ತಿದ್ರಿ. ಒಂದಿನ ಹಂಗೆ ನಾನು ನಮ್ ಫ್ರೆಂಡ್ ಜೊತೆ ಮಾತಾಡಕತ್ತಿದ್ರಿ ಕೃಷಿ ಬಗ್ಗೆ. ಅವ ಡಿಟೇಲ್ ಆಗಿ ಹೇಳಿದ್ರೆ ಹಿಂಗಿರ್ತೈತಿ, ಹಿಂಗಿಲ್ಲ ಅಂತ ನೀವು ರಿಸರ್ಚ್ ಮಾಡಂತ. ನಾವು ಹೋಗಿ ಗೂಗಲ್ದಾಗ ಹೋಗಿ ಅದ್ರಾಗ ಹೋಗಿ ರಿಸರ್ಚ್ ಮಾಡ್ಬೇಕು. ನಮ್ಗೆ ಶಾಕ್ ಆಗ್ಬಿಡ್ತೀರಿ. ಕೃಷಿ ಬಗ್ಗೆ ಕೃಷಿನ ಜಾಬ್ ಇರ್ತಾವ, ಸ್ಯಾಲರಿ ಕೊಡ್ತಾರಂತ. ಕೃಷಿ ಮೇಲೆ ಪಗಾರ ಕೊಡ್ತಾರ, ಊಟ ಫ್ರೀ, ಇರಾಕ್ ಫ್ರೀ, ಹಾಗೆ ಪೂರಾ ಜಗತ್ತನ್ನ ನೋಡ್ಬೋದು ಫ್ರೀದಾಗ. ಅದ್ ನೋಡಿ ಎಲ್ಲ ನಾವು ಶಾಕ್ ಆಗ್ಬಿಡ್ತೀರಿ. ನನಗೂ ಅನಿಸ್ತರಿ ಬೋಟ್ನಾಗ ಹೋಗ್ಬೇಕು, ನಾನು ದುಡಿಬೇಕು. ಅದ್ರ ಗೊತ್ತಿದಲ್ರಿ, ಅಂಜಿಕ್ ಬಂತ್ರಿ ಹೆಂಗ್ ಅಪ್ಲೈ ಮಾಡೋದಪ್ಪ. ರೊಕ್ಕ ಜಾಸ್ತಿ ತೊತ್ತಾರಿ ಮಾಡ್ತಾರ, ಖರ್ಚು ಬಾಳ ಐತೆ ಅಂತ. ಅಲ್ಲಿ ಭಾಷೆ ಹೆಂಗ್ ಮಾತಾಡ್ತಾರ, ಅಲ್ಲಿ ಮಂದಿ ಹೆಂಗಿರ್ತಾರ. ಆದ್ರೂ ನಾ ಡಿಸೈಡ್ ಮಾಡ್ಕೊಂಡ್ಬಿಟ್ರಿ, ನಾ ಲೈಫ್ ಚೇಂಜ್ ಮಾಡ್ಕೋಬೇಕು. ಹೆಂಗಾದ್ರು ರಿಸ್ಕ್ ತೊಗೊಂಡು ಹೋಗ್ಬೇಕಂತ, ದುಡಿಬೇಕಂತ ಬೋಟ್ನಾಗ ಹೋಗಿ ದುಡುಕಿ ನನ್ನ ಫ್ಯಾಮಿಲಿ ಸಪೋರ್ಟ್ ಮಾಡ್ಬೇಕು, ನಾ ಸ್ವಲ್ಪ ಸೇವಿಂಗ್ ಮಾಡ್ಬೇಕಂತ. ನಾನು ಬಾಳ ರಿಸರ್ಚ್ ಮಾಡಿದೆ ಕೃಷಿ ಬಗ್ಗೆ. ಆಮೇಲೆ ಏಜೆನ್ಸಿ ಸಿಕ್ಕು, ಕಂಡಪಟ್ಟಿ ಏಜೆನ್ಸಿ ಎಲ್ಲಾ ಅಪ್ಲೈ ಮಾಡಿದ್ರೆ ಲಾಸ್ಟ್ ಒಂದು ಏಜೆನ್ಸಿನ ಸೆಲೆಕ್ಟ್ ಆಗಿ ಇವತ್ 13 ವರ್ಷ ಆಯ್ತು ನೀವು ಬೋಟ್ನಾಗ ಕೆಲಸ ಮಾಡಕತ್ತಿ. ಸ್ಯಾಲರಿ ಕೊಡ್ತಾರೆ ಚಲೋದು, ಪಗಾರನು ಚಲೋ ಕೊಡ್ತಾರೆ, ಊಟ ಫ್ರೀ, ಇರಾ ಫ್ರೀ, ಪೂರಾ ಜಗತ್ತನ್ನ ನೋಡಕ್ ಸಿಗ್ತದೆ ಫ್ರೀನಾಗ ರೀ. ಇಲ್ಲಿ ಕರ್ನಾಟಕದಲ್ಲಿ ಇಂಡಿಯಾದಲ್ಲಿ ಕೆಲಸ ಮಾಡಿ ಏನೂ ಸಿಗಲ್ಲ ಇಲ್ಲಿ. ನಾನು ಫಸ್ಟ್ ಟೈಮ್ ಫಸ್ಟ್ ಟೈಮ್ ಔಟ್ ಆಫ್ ಕಂಟ್ರಿ ಹೋಗಿದ್ದು ಈ ಬೋಟ್ ಇಂದ ರೀ. ಬೋಟಿಗೆ ಜಾಯ್ನ್ ಆಗ್ಬೇಕಂತ ಅದಕ್ಕೆ ಮೊದಲು ಎಲ್ಲಿ ಕೆಲಸ ಮಾಡ್ತೀನಿ ನಾನು. ಹೊರದೇಶಗಲ್ಲೇ ಔಟ್ ಆಫ್ ಕಂಟ್ರಿ ಎಲ್ಲಿ ಇದ್ದಿಲ್ಲ, ನಾ ಬರೀ ಇಂಡಿಯಾದಾಗ ಕೆಲಸ ಮಾಡ್ತೀನಿ. ಅದಕ್ಕೆ ಫಸ್ಟ್ ಟೈಮ್ ಔಟ್ ಆಫ್ ಕಂಟ್ರಿ ನೋಡಿದ್ದು, ಫಸ್ಟ್ ಟೈಮ್ ಫಾರಿನ್ ಇರೋದು ಈ ಬೋಟಿಲಿಂದ ರೀ. ಬೋಟಿಗೆ ಜಾಯ್ನ್ ಆಗ್ಬೇಕಂದ್ರೆ ಫಸ್ಟ್ ಟೈಮ್ ಔಟ್ ಆಫ್ ಕಂಟ್ರಿ ಹೋಗಿದ್ರಿ. ಫಸ್ಟ್ ಟೈಮ್ ಯಾರು ಗೊತ್ತು, ಏನು ಗೊತ್ತು, ಅಲ್ಲಿ ಹೆಂಗ್ ಹೋಗಪ್ಪ, ಏನು ಗೊತ್ತಿಲ್ಲ. ಆಟ ನಾ ಧೈರ್ಯ ಮಾಡ್ಕೊಂಡ್ ಹೋದ್ರಿ. ಹೋಗಿ ಕೆಲ್ಸಕ್ಕೆ 13 ವರ್ಷ ಆಯ್ತು ನೋಡ್ರಿ. ಹೋಗೋದು ಬರೋದು ಮಾಡ್ತೇನ್ರಿ. ನೀವ್ ಯಾರಾದ್ರೂ ಹಳ್ಳಿಲಿ ಇರ್ತೇವ ಅಂತ ನಮ್ಗೆ ಆಗಲ್ಲಪ್ಪ ಫಾರಿನ್ ಹೋಗೋದು ಅಂತ ಎಲ್ಲ ತಿಳ್ಕೊತಾರ. ಇಲ್ಲಿ ಎಲ್ಲಿ ಹೋದ್ರು ಫಾರಿನ್ದಾಗ ಬೋಟ್ನಾಗ ನಮ್ಗೇನ್ ಗೊತ್ತಿಲ್ಲ, ಹೆಂಗ್ ಇರ್ತಾರ ಅಂತ ಏನೋ ತಿಳ್ಕೊಬೇಡ್ರಿ. ಸ್ಟಡಿ ಮಾಡ್ರಿ, ಸ್ಕಿಲ್ ಬಿಲ್ಡಪ್ ಮಾಡ್ರಿ, ರೈಟ್ ಇನ್ಫಾರ್ಮೇಶನ್ ತಗೋ ಜಾಬ್ ಪಾಸಿಬಲ್ ಐತೆ. ಟ್ರೈ ಮಾಡ್ತಾ ಇರ್ಬೇಕು ನೋಡ್ರಿ. ನಿಮ್ಗೆ ಏನಾದ್ರು ಮತ್ತಷ್ಟು ವಿಡಿಯೋ ಬೇಕಂದ್ರಪ್ಪ ಕೃಷಿ ಬಗ್ಗೆ ಯಾವ್ಯಾವ ಕೆಲಸ ಇರ್ತದೆ, ಹೆಂಗ್ ಅಪ್ಲೋಡ್ ಮಾಡಿ, ನಾನು ಎಲ್ಲಾ ವಿಡಿಯೋ ಬೋರ್ಡ್ ಬೋಸ್ ಅಂತ ಚಾನಲ್ ಇದೆ, ಆ ಬೋರ್ಡ್ ಬೋಸ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ. ನಿಮ್ಗೆ ಎಲ್ಲಾ ವಿಡಿಯೋ ಸಿಗ್ತದ. ಎಲ್ಲಾ ವಿಡಿಯೋ ಸಿಗ್ತಾವ ನಿಮ್ಗೆ ಆ ಚಾನಲ್ದಾಗ. ಹೋಗಿ ನೋಡ್ರಿ, ನಿಮ್ಗೆ ಐಡಿಯಾ ಸಿಗ್ತದ ನೋಡ್ರಿ. ಬೋಟ್ನಾಗ ಹೋಗ್ರಿ ಬಾಳ ಈಜಿ ಐತ್ರಿ. ಆದ್ರೆ ನಿಮ್ಗೆ ಸ್ವಲ್ಪ ಕಷ್ಟ ಪಡ್ಬೇಕು ಆಟ ನೋಡ್ರಿ. ಕಷ್ಟಪಟ್ರ ಮುಂದೆ ಸುಖ ಸಿಗ್ತದ ನೋಡ್ರಿ. ಇಷ್ಟ ದೋಸ್ತ್ರೆ, ಈ ವಿಡಿಯೋದ ಇಷ್ಟ ನೋಡ್ರಿ ದೋಸ್ತ್ರೆ. ಲವ್ ಯು ಕರ್ನಾಟಕ ಫ್ಯಾಮಿಲಿ.